ಸರ್ ನಮಸ್ತೆ ಸರ್. ನಮಸ್ತೆ ಸರ್. ವಿಶೇಷ ಚೇತನ ವಾರ್ತೆಯಿಂದ ಸರ್, ತಾವು ಈಗ ಬೆಳಗಾವಿ ಸುವರ್ಣಸೌಧದ ಮುಂದೆ ಪ್ರತಿಭಟನೆ ಕೂತಿದ್ದೀರಾ. ಬೆಳಗಿಂದ ಅಲ್ಲಿ ಏನೇನು ಆಗ್ತಾ ಇದೆ ಅಂತ ತಿಳ್ಕೊಬೋದಾ ಸರ್? ಸರ್, ಬೆಳಗ್ಗೆಯಿಂದ ಇದುವರೆಗೂ ಯಾವುದೇ ಅಧಿಕಾರಿಗಳು ಬಂದಿಲ್ಲ, ಮಿನಿಸ್ಟ್ರು ಬಂದಿಲ್ಲ. ಆಮೇಲೆ ಇಡೀ ರಾಜ್ಯದ 30 ಜಿಲ್ಲೆಯಿಂದ ಎಲ್ಲ ಕಾರ್ಯಕರ್ತರು ಅಂದ್ರೆ ಸುಮಾರು 3,500ರಿಂದ 4,000 ಜನಸಂಖ್ಯೆ ಇದೆ. 4,000 ಮಂದಿ ಬಂದಿದ್ದಾರೆ. 4,000 ಕಾರ್ಯಕರ್ತರು ಇಲ್ಲಿ ಇದ್ದಾರೆ. ಇದು ಪೊಲೀಸ್ ಇಲಾಖೆ ಇಂಟೆಲಿಜೆನ್ಸ್ ರಿಪೋರ್ಟ್. ಇಷ್ಟೆಲ್ಲ ಭಾರಿ ಸಂಖ್ಯೆಯ ಜನ ಸೇರಿದ್ರು ಕೂಡ ನಮ್ಮ ಇಲಾಖೆ ಅಧಿಕಾರಿಗಳಾಯ್ತು, ಆಮೇಲೆ ಸಚಿವರಾಯ್ತು, ಯಾರು ಬಂದಿಲ್ಲ, ಇದುವರೆಗೂ ಬಂದಿಲ್ಲ. ಸರ್, ತಮ್ಮ ಪ್ರಮುಖ ಬೇಡಿಕೆಗಳನ್ನು ಹೇಳೋದಾದ್ರೆ? ಸರ್, ನಮ್ಮ ಪ್ರಮುಖ ಬೇಡಿಕೆ ಒಂದೇ. ಇದುವರೆಗೆ ನಾವು 17 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ. ರಾಜ್ಯದ ಕಾರ್ಯಕರ್ತರು ಮತ್ತು ಸರ್ಕಾರದ ಇಬ್ಬರದ್ದು ಸೇವೆ ಮಾಡಿದ್ದೀವಿ. ನಮಗೆ ಕನಿಷ್ಠ ವೇತನ ಮಾಡ್ರಿ ಅಥವಾ ಕಾಯಮಾತಿ ಮಾಡ್ರಿ ಅಂತ ಇದುವರೆಗೆ ಕೇಳ್ತಾ ಇದ್ದೀವಿ. ಕನಿಷ್ಠ ವೇತನ ಏನಾಯ್ತು ಅಂದ್ರೆ ನಾವು ಸಮಯ ಕೇಳಿ ಸಾಕಾಯ್ತು. ಸಮಯ ಕಾಯಂಗೊಳಿಸ್ಲಿಕ್ಕೆ ಸಮಯ ಬೇಕಾಗುತ್ತೆ. ಆ ಸಮಯ ಬೇಕಾದ್ರೆ ಕನಿಷ್ಠ ವೇತನ ಮಾಡ್ರಿ ಅನ್ನೋದು ನಮ್ದು ಡಿಮ್ಯಾಂಡ್ ಇತ್ತು. ಈಗಾಗಲೇ ನಾವು ಸಮಯ ಕೊಟ್ಟು ಸಾಕಾಗಿದೆ. ಅದಕ್ಕೆ ನಮಗೀಗ ನೀವು ಕನಿಷ್ಠ ವೇತನ ಮಾಡೋದು ಬೇಕಾಗಿಲ್ಲ, ಗೌರವಧನ ಹೆಚ್ಚಳ ಮಾಡೋದು ಬೇಕಾಗಿಲ್ಲ, ನಮ್ಗೆ ಕಾಯಂ ಮಾಡ್ರಿ ಅಂತೇಳಿ ಡಿಮ್ಯಾಂಡ್ ಮಾಡ್ತೇವೆ. ಓಕೆ ಸರ್. ಸರ್, ಮಾನ್ಯ ಸಚಿವರ ಗಮನಕ್ಕೆ ತಂದಿದ್ದೀರಾ ಸರ್ ತಮ್ಮ ಪ್ರತಿಭಟನೆ ನಡೀತಾ ಇರೋದು? ಸರ್, ಸಚಿವರು ಇಲ್ಲಿ ಬಂದೇ ಇಲ್ಲ, ಸ್ಥಳಕ್ಕೆ ಆಗಮಿಸಿಲ್ಲ. ಸ್ಥಳಕ್ಕೆ ಆಗಮಿಸಿಲ್ಲ. ಇನ್ನು ಪೊಲೀಸ್ ಇಲಾಖೆಯಿಂದ ಮಾಹಿತಿ ಹೋಗಿರ್ತದೆ. ಈ ಲೋಕಲ್ ಸ್ಥಳೀಯ ಜಿಲ್ಲಾ ಅಂಗವಿಕಲ ಕಲ್ಯಾಣ ಅಧಿಕಾರಿ ಯಾರಿದ್ದಾರೆ ಅವ್ರಿಗೆ ಮೆಸೇಜ್ ಕೊಟ್ಟಿರ್ತಾರೆ, ನಿರ್ದೇಶಕರ ಮಟ್ಟದಲ್ಲಿ ಹೋಗಿರ್ತದೆ. ಓಕೆ ಸರ್. ಅಲ್ಲಿ ಸ್ಥಳದಲ್ಲಿ ಸರ್ ನಮ್ಮ ಕಾರ್ಯಕರ್ತರಿಗೆ ಏನಾದರೂ ಸಮಸ್ಯೆ ಇದೆಯಾ? ಊಟ ತಿಂಡಿ ಏನಾದರೂ ವ್ಯವಸ್ಥೆ ಆಗಿದೆಯಾ? ಎಲ್ಲ ಅವ್ರವ್ರದ್ದು ಇದರಿಂದ ತಂದಿದ್ದಾರೆ ಸರ್. ಇಲ್ಲಿ ನೀರಿನ ವ್ಯವಸ್ಥೆ, ಕುಡ್ಲಿಕ್ಕೆ ನೀರಿಲ್ಲ ಇವರಿಗೆ. ಅನೇಕ ಜನರು ನೆಲದ ಮೇಲೆ ಕೂಡ್ಲಿಕ್ಕೆ ಆಗಲ್ಲ, ಅವ್ರಿಗೆ ಕುರ್ಚಿ ವ್ಯವಸ್ಥೆಗಳಿಲ್ಲ. ಆಮೇಲೆ ಮೇನ್ ಮುಖ್ಯ ರಸ್ತೆಯಿಂದ ಒಂದು ಕಿಲೋಮೀಟರ್ ದೂರದಲ್ಲಿ ವೆಹಿಕಲ್ ಸ್ಟಾಪ್ ಮಾಡಿ ಎಲ್ಲರೂ ನಡ್ಕೊಂಡು ಬರೋ ಪರಿಸ್ಥಿತಿ ಮಾಡಿದ್ದಾರೆ. ಅದು ಸಮಸ್ಯೆ ಆಗಿದೆ ನಿಮಗೆ? ಅದು ಸಮಸ್ಯೆ ಮಾಡಿದ್ದಾರೆ. ಅದರಲ್ಲಿ ತೀವ್ರ ತರದ ಅಂಗವಿಕಲರು ಇರ್ತಾರೆ, ಅವರೆಲ್ಲ ಪ್ರತಿಭಟನಾ ಸ್ಥಳಕ್ಕೆ ಬರೋಕ್ಕೆ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳ್ತೀರಾ? ಅವ್ರಿಗೆ ಪೂರ ಸಮಸ್ಯೆ ಮಾಡ್ತೀವಿ. ಇಲಾಖೆ ಅಧಿಕಾರಿಗಳು ಯಾರು ಬಂದಿಲ್ಲ ಸರ್ ಇದುವರೆಗೂ? ಬಂದಿಲ್ಲ ಸರ್, ಬಂದಿಲ್ಲ. ಇನ್ನು ಯಾರು ಬಂದಿಲ್ಲ. ನೋಡ್ತೇವೆ ಸರ್. ಈಗ ಸಮಯ ಕೊಟ್ಟಿದ್ದೀವಿ, ಈಗಾಗಲೇ 3 ಗಂಟೆ ಆಗ್ತಾ ಇದೆ. ಓಕೆ. ಈಗ ನೋಡಿ, ಒಂದ್ ವೇಳೆ ಯಾರು ಬರ್ಲಿಲ್ಲಪ್ಪ ಅಂದ್ರೆ ನಾವೇ ವಿಧಾನಸೌಧ ಮುತ್ತಿಗೆ ಹಾಕ್ತೀವಿ ಸರ್, ಸುವರ್ಣಸೌಧ. ಓಕೆ ಸರ್. ಥ್ಯಾಂಕ್ ಯು ಸರ್. ಅದೇನಾಗುತ್ತೆ ಅಲ್ಲಿ ಪೊಲೀಸರು ಲಾಠಿ ಬರ್ಲಿ, ಕೇಸ್ ಹಾಕಿರೋ ಕೇಸ್ನಲ್ಲಿ ನಾವೆಲ್ಲ ತಯಾರಿದ್ದೀವಿ. ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ. ತಮ್ಮ ಸಮಸ್ಯೆಗಳು ಕೇಳಕ್ಕೆ ಯಾರು ಬರಲಿಲ್ಲ ಅಂದ್ರೆ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕೋರಿದ್ದೀರಾ ನೀವು? ಹೌದು ಸರ್. ಓಕೆ ಸರ್. ಈ ಸುದ್ದಿನ ತಾವು ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ವಿಶೇಷ ಚೇತನ ವಾರ್ತೆ ಜೊತೆ ಮಾತಾಡಿದ್ದೀರಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಅಲ್ಲಿ ಬೇಕಾಗಿತ್ತಂದ್ರೆ ಆ ಒಂದು ಕಾರ್ಯಕ್ರಮಕ್ಕೆ ಯೋಗ್ಯತೆಗೆ ಯಾವುದೇ ಸರ್ಕಾರ ಬಂದು ನಮ್ಮ ತಾರತಮ್ಯ ಮಾಡಿದ್ರೆ ನೀವು